ಇವತ್ತು ನಾವು ಧನುರ್ಮಾಸ ಪೂಜೆ ಇಟ್ಕೊಂಡಿದ್ವಿ. ಹಾಗಾಗಿ ರಾಯರ ಮಠಕ್ಕೆ 6 ಗಂಟೆಗೆ ಹೋಗಿದ್ವಿ. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಧನುರ್ಮಾಸ ಪೂಜೆ ಯಾವಾಗಲೂ ಬ್ರಾಹ್ಮಿ ಮುಹೂರ್ತದೊಳಗೆ ಆಗಿರುತ್ತೆ. ಹೆಂಗಂದ್ರೆ ನಕ್ಷತ್ರಗಳು ಇನ್ನೂ ಆಕಾಶದೊಳಗೆ ಇರ್ತಾವೆ. ಅವಾಗನ ಗುಡಿ ಬಾಗಿಲೆಲ್ಲ ಓಪನ್ ಆಗಿರ್ತಾವೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಎಲ್ಲ ಮಾಸಗಳಿಗೆ ಕಂಪೇರ್ ಮಾಡಿದ್ರೆ ತಮ್ಮ ಸನ್ನಿಧಾನ ಮಾರ್ಗಶಿರ ಮಾಸದೊಳಗೆ ಭಾಳ ಇರುತ್ತೆ. ಹೀಗಾಗಿ ಎಲ್ಲ ಪೂಜೆನೂ ವಿಶೇಷತೆನೇ ಇರುತ್ತೆ. ಧನುರ್ಮಾಸ ಅಂದ್ರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತಿರ್ತಾನೆ. ಯಾವಾಗ ಸೂರ್ಯನ ಸ್ಥಾನ ಧನುರಾಶಿ ಒಳಗೆ ಇರುತ್ತಲ್ಲ, ಆವಾಗ ಅದ ಮಾಸನ ಧನುರ್ಮಾಸ ಅಂತ ಕರೀತಾರೆ. ಸೂರ್ಯ ಹಂಗೆ ಸಂಚಾರ ಮಾಡ್ಕೊತ ಧನುರಾಶಿಯಿಂದ ಮಕರ ರಾಶಿಗೆ ಯಾವಾಗ ಸಂಚಾರ ಮಾಡ್ತಾನಲ್ಲ, ಆವಾಗ ಧನುರಾಶಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಬೆಳಗ್ಗೆನೇ ಊಟನ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲ ಕಸಿನ್ಸನ್ನು ಒಂದು ಕಡೆ ಸೇರಿ ಮಾತಾಡ್ಕೊತ ಕುಂತಿದ್ವಿ. ಕಸಿನ್ಸ್ ಅಂದ್ರೆ ಹಂಗೆ ಯಾವಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಟೈಮ್ ಹೋಗಿದ್ದ ಗೊತ್ತಾಗೋದಿಲ್ಲ. ಹಂಗೆ ಟೈಮ್ ಹೋಗಿದ್ದು ನನಗೂ ಗೊತ್ತೂ ಆಗಲಿಲ್ಲ. 2 ಗಂಟೆ ಆಗೇ ಬಿಡುತ್ತೆ. ಅಲ್ಲಿಂದ ಊಟ ಮಾಡ್ಕೊಂಡು ಹೋದೆ. ನೆಕ್ಸ್ಟ್ ಮಧ್ಯಾಹ್ನ ನನ್ನ ಮಗನ ಸ್ಕೂಲ್ನೊಳಗೆ ಪೇರೆಂಟ್ಸಿಗೆ ರಂಗೋಲಿ ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು. ಹಾಗಾಗಿ ನಾನು ಡೈರೆಕ್ಟ್ ಸ್ಕೂಲಿಗೆ ಹೋದೆ. 1 ತಾಸು ಟೈಮ್ ಕೊಟ್ಟಿದ್ರು ರಂಗೋಲಿ ಹಾಕೋಕ್ಕೆ. ಎಲ್ಲ ರಂಗೋಲಿ ಹಾಕಿ ಅಲ್ಲೇ ಟೀ ಕುಡಿದು ಹೋಗೋಷ್ಟೊತ್ತಿಗೆ ಸಾಯಂಕಾಲನ ಆಯಿತು. ಇಲ್ಲಿಗೆ ನಂದು ಡೇ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು. ಬಾಯ್.